ನಮಸ್ಕಾರ. ನಮ್ಮಲ್ಲಿ ಆ, ಎಷ್ಟೋ ಜನ ಪ್ರತಿದಿನ ಸಂಧ್ಯಾ ವಂದನೆ ಮಾಡ್ತೀವಿ, ಗಾಯತ್ರಿ ಮಂತ್ರ ಹೇಳ್ತೀವಿ ಅಲ್ವಾ? ಹೌದು. ಆದ್ರೆ ಆ ಮಂತ್ರದ ಪದಗಳ ಹಿಂದೆ ಇರೋ ಆಳವಾದ ಅರ್ಥಗಳು, ಅದರ ಬಗ್ಗೆ ನಾವು ಎಷ್ಟು ಯೋಚನೆ ಮಾಡ್ತೀವಿ? ಹೌದು, ಅದೇ ಈಗ ಮುಖ್ಯವಾದ ವಿಚಾರ. ಇವತ್ತು ನಮ್ಮ ಮುಂದೆ ಒಂದು ಆಕಾರ ಇದೆ. ಇದು ವಿಜಯೇಂದ್ರ ರಾಮನಾಥ್ ಭಟ್ಟರು ಬರ್ದಿಯೋ ಸಂಧ್ಯಾ ವಂದನೆಯ ಅಂತರಂಗ ಗಾಯತ್ರಿ ಸುಧಾ ಸೌರಭ ಅನ್ನೋ ಒಂದು ದೊಡ್ಡ ಪುಸ್ತಕ. ಹೌದು, ಬಹಳ ವಿಸ್ತಾರವಾದ ಗ್ರಂಥ ಇದು. ಇದು ಕೇವಲ ಹೇಗೆ ಮಾಡ್ಬೇಕು ಅಂತ ಹೇಳೋದಲ್ಲ, ಯಾಕೆ ಮಾಡ್ಬೇಕು, ಅದರ ಹಿಂದಿನ ತತ್ವ ಏನು ಅನ್ನೋದನ್ನ ಹೇಳುತ್ತೆ. ಹೌದು, ಅದರ ಅಂತರಂಗವನ್ನೇ ತೆರೆದಿಡುತ್ತೆ. ಈ ಪುಸ್ತಕದಲ್ಲಿ ಒಂದು ನಿರ್ದಿಷ್ಟ ಭಾಗ ಇದೆ, ಗಾಯತ್ರಿ ಸುಧಾ ಸೌರಭ ಅನ್ನೋ ವಿಭಾಗದಲ್ಲಿ ಬರುವ 16ನೇ ಪೂರಕ ಲೇಖನ. ಹೌದು. ಅದ್ರ ಹೆಸರು ವಿಷ್ಣು ನಾಮಾನುಸಂಧಾನ. ವಿಷ್ಣು ನಾಮಾನುಸಂಧಾನ. ಇವತ್ತು ನಾವು ಅದರ ಬಗ್ಗೆನೇ ಮಾತಾಡೋಣ. ಅಂದ್ರೆ ಗಾಯತ್ರಿ ಮಂತ್ರಕ್ಕೂ ವಿಷ್ಣುವಿಗೂ ಏನು ಸಂಬಂಧ, ವಿಷ್ಣುವಿನ ಶಕ್ತಿ, ಅವನ ವ್ಯಾಪ್ತಿ, ಇದನ್ನೆಲ್ಲ ಗಾಯತ್ರಿ ಮೂಲಕ ಹೇಗೆ ಚಿಂತಿಸಬಹುದು ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಈ ಚರ್ಚೆಯಿಂದ ನಮ್ಮ ಆಚರಣೆಗೆ ಒಂದು ಹೊಸ ಅರ್ಥ ಸಿಗಬಹುದು. ಈ ಗ್ರಂಥದ ಮುಖ್ಯ ಉದ್ದೇಶವೇ ಅದು ಅಲ್ವಾ? ಕೇವಲ ಯಾಂತ್ರಿಕವಾಗಿ ಮಾಡೋದು ಬೇಡ, ಅರ್ಥ ತಿಳ್ಕೊಂಡು ಶ್ರದ್ಧೆಯಿಂದ ಮಾಡಬೇಕು ಅಂತ. ಹೌದು, ಅದೇ ಮುಖ್ಯ ಆಶಯ. ಇದೊಂದು ಜ್ಞಾನ ಕಾರ್ಯ. ಶ್ರೀ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಮತ್ತೆ ಶಿವಮೊಗ್ಗ ಗೌಡ ಸಾರಸ್ವತ ಸಮಾಜದ ಸಹಯೋಗ, ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದರ ಆಶೀರ್ವಾದ ಎಲ್ಲ ಇದೆ. ಲೇಖಕರು ತಮ್ಮ ತಂದೆಯವರಿಗೆ ವೇದಮೂರ್ತಿ ರಾಮನಾಥ ಅಪ್ಪಯ್ಯ ಭಟ್ಟರಿಗೆ ಇದನ್ನ ಅರ್ಪಿಸಿದ್ದಾರೆ. ಅದು ಕೂಡ ವಿಶೇಷ. ಹೌದು, ಅದು ಬಹಳ ಶ್ಲಾಘನೀಯ. ಸರಿ, ಹಾಗಾದ್ರೆ ಈ ಮಂತ್ರಗಳ ಆಚರಣೆಗಳ ಅರ್ಥ ತಿಳ್ಕೊಳ್ಳೋದು ಯಾಕಿಷ್ಟು ಮುಖ್ಯ? ಸುಮ್ನೆ ಶ್ರದ್ಧೆಯಿಂದ ಮಾಡಿದ್ರೆ ಸಾಲ್ದ? ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಒಳ್ಳೆ ಪ್ರಶ್ನೆ. ಲೇಖನದಲ್ಲಿ ಇದನ್ನೇ ಒತ್ತಿ ಹೇಳ್ತಾರೆ ನೋಡಿ. ಬರೀ ಮಂತ್ರ ಹೇಳೋದಕ್ಕೂ ಅದರ ಅರ್ಥವನ್ನ ಮನಸ್ಸಲ್ಲಿ ತುಂಬಿಕೊಂಡು ಅನುಭವಿಸಿ ಹೇಳೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಹೌದು, ಅದನ್ನೇ ಅನುಸಂಧಾನ ಅಂತ ಕರೆಯೋದು. ಈಗ ನೋಡಿ, ಒಂದ್ ಹಾಡನ್ನ ಸುಮ್ನೆ ಪದಗಳನ್ನ ಹೇಳಿದ್ರೆ ಹೇಗಿರುತ್ತೆ? ಅರ್ಥ ಆಗಲ್ಲ. ಅದರ ಭಾವವನ್ನ ಅನುಭವಿಸಿ ಹಾಡಿದ್ರೆ ಅದರ ಅನುಭವವೇ ಬೇರೆ ಅಲ್ವಾ? ಹೌದು. ಹಾಗೇನೇ ಇಡು. ಗಾಯತ್ರಿಯನ್ನ ವೇದಮಾತೆ ಅಂತಾರೆ, ವೇದಗಳ ತಾಯಿ. ಅಂದ್ರೆ ಅದರ ಅರ್ಥವನ್ನ ಗ್ರಹಿಸಿದ್ರೆ ವೇದದ ಸಾರವನ್ನೇ ತಿಳಿದ ಹಾಗೆ. ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಇದು ಆಚರಣೆಯಲ್ಲಿ ಬರೋ ಯಾಂತ್ರಿಕತೆಯನ್ನ ತಡೆಯುತ್ತೆ. ರೊಟೀನ್ ತರ ಆಗ್ಬಿಡುತ್ತೆ ಇಲ್ಲಾಂದ್ರೆ. ಹೌದು, ಇದು ಶ್ರದ್ಧೆ, ಭಕ್ತಿ ಎರಡನ್ನೂ ಜಾಸ್ತಿ ಮಾಡುತ್ತೆ. ನೋಡಿ, ಸಂಧ್ಯಾ ವಂದನೆ, ಗಾಯತ್ರಿ ಜಪ, ಇದರ ಅಂತಿಮ ಗುರಿ ಏನು? ಭಗವಂತನ ಅನುಗ್ರಹ ಪಡೆಯೋದು. ಖಂಡಿತ. ಅವನ ಗುಣಗಳನ್ನ, ಅವನ ಶಕ್ತಿಯನ್ನ ಅರ್ಥಕೊಂಡು ಜಪ ಮಾಡಿದಾಗ ಅದು ಬರೀ ಒಂದು ಕ್ರಿಯೆಯಾಗಿ ಉಳಿಯಲ್ಲ, ಅದೊಂದು ಆಳವಾದ ಆಧ್ಯಾತ್ಮಿಕ ಅನುಭವ ಆಗುತ್ತೆ. ಹೌದು, ಮನಸ್ಸು ಹೆಚ್ಚು ತೊಡಗಿಸ್ಕೊಳ್ಳುತ್ತೆ ಅಲ್ವಾ? ಹೌದು, ಏಕಾಗ್ರತೆ ಬರುತ್ತೆ, ಮನಸ್ಸು ಶುದ್ಧಿಯಾಗುತ್ತೆ, ಭಗವಂತನ ಜೊತೆ ಒಂದು ಕನೆಕ್ಷನ್ ಫೀಲ್ ಆಗುತ್ತೆ. ಆಕರದಲ್ಲೂ ಉಲ್ಲೇಖ ಇದೆ, ಜ್ಞಾನೇನೈವತು ಕರ್ಮಾಣಿ ಅಂತ. ಅಂದ್ರೆ ಜ್ಞಾನದಿಂದ ಕೂಡಿದ ಕರ್ಮವೇ ಶ್ರೇಷ್ಠ. ಓಕೆ. ಹಾಗೇನೆ ಅಶ್ರದ್ಧಯಾಹುತಂ ಅಂದ್ರೆ ಶ್ರದ್ಧೆ ಇಲ್ದೆ ಮಾಡೋ ಆಚರಣೆ ವ್ಯರ್ಥ ಅಂತ. ಹಾಗಾಗಿ ಅರ್ಥಚಿಂತನೆ ಇದ್ರೇನೆ ಆ ಆಚರಣೆಗೆ ಒಂದು ನಿಜವಾದ ಜೀವ ಬಂದ ಹಾಗೆ. ಹೌದು, ಇದು ತುಂಬಾನೇ ಮುಖ್ಯವಾದ ಅಂಶ. ಸರಿ, ಹಾಗಾದ್ರೆ ಏನು ನಾವು ಗಮನಿಸ್ತಾ ಇರೋ ಈ ವಿಷ್ಣುನಾಮಾನುಸಂಧಾನ ಲೇಖನದ ನಿಜವಾದ ತಿರುಳೇನು? ವಿಷಯ ಈಗ ನಿಜವಾಗಿಯೂ ಆಸಕ್ತಿಕರ ಆಗ್ತಾ ಇದೆ. ಈ ಲೇಖನದ ನಿಜವಾದ ತಿರುಳೇನಂದ್ರೆ, ಗಾಯತ್ರಿ ಮಂತ್ರದ ಪ್ರತಿ ಪದ, ಅಷ್ಟೇ ಯಾಕೆ ಅಕ್ಷರಗಳು ಕೂಡ ವಿಷ್ಣುವಿನ ಮೂಲಭೂತ ಗುಣಗಳನ್ನ, ಅಂದ್ರೆ ಅವನ ಅಪಾರ ಶಕ್ತಿ, ಎಲ್ಲೆಡೆ ಇರುವಿಕೆ, ಎಲ್ಲವನ್ನೂ ಪ್ರೇರೇಪಿಸೋ ಸಾಮರ್ಥ್ಯ, ಇದನ್ನ ಹೇಗೆ ಪ್ರತಿಧ್ವನಿಸುತ್ತವೆ ಅಂತ ಲೇಖಕರು ತೋರಿಸ್ಕೊಡ್ತಾರೆ. ಇದು ಐತರೇಯೋಪನಿಷತ್ತಿನ ಒಂದು ವಿಶ್ಲೇಷಣೆಯ ಆಧಾರದ ಮೇಲಿದೆ. ಹೌದಾ? ಹೌದು. ಅದರ ಪ್ರಕಾರ ವಿಷ್ಣು ಅನ್ನೋ ಹೆಸರಿನ ಅಕ್ಷರಗಳಿಗೇನೆ ವಿಶೇಷವಾದ ಅರ್ಥಗಳಿವೆ. ಅಕ್ಷರಗಳಿಗೆನಾ? ಹೌದು. ಹೇಳಿ ಕೇಳೋಣ. ನಾಕಾರ ಇದೆಯಲ್ಲ, ಅದು ವಿಷ್ಣುವಿನ ಬಲವನ್ನ, ಅಸಾಧಾರಣ ಶಕ್ತಿಯನ್ನ ಸೂಚಿಸುತ್ತಂತೆ. ಓಕೆ, ಬಲ. ಆಮೇಲೆ ಶಾಕಾರ, ಇದು ಅವನ ವ್ಯಾಪ್ತಿಯನ್ನ, ಅಂದ್ರೆ ಅವನು ಎಲ್ಲೆಡೆ, ಎಲ್ಲಾ ಕಾಲದಲ್ಲಿ, ಎಲ್ಲಾ ವಸ್ತುಗಳಲ್ಲಿ, ಎಲ್ಲಾ ಗುಣಗಳಲ್ಲಿ ಹರಡಿಕೊಂಡಿದ್ದಾನೆ ಮತ್ತೆ ಎಲ್ಲವನ್ನೂ ಪ್ರೇರೇಪಿಸುವನು, ಸರ್ವಪ್ರೇರಕ ಅಂತಾರಲ್ಲ, ಅದನ್ನ ಸೂಚಿಸುತ್ತೆ. ವ್ಯಾಪ್ತಿ ಮತ್ತು ಪ್ರೇರಕತ್ವ. ಸರಿ. ಆಮೇಲೆ ಈಕಾರ, ಇದು ಈ ಗುಣಗಳೆಲ್ಲ ಸಾಮಾನ್ಯ ಅಲ್ಲ, ವಿಶಿಷ್ಟವಾದವು, ವಿಶೇಷವಾದವು ಅಂತ ಹೇಳುತ್ತೆ. ವೈಶಿಷ್ಟ್ಯ. ಕೊನೆಗೆ ಊಕಾರ, ಇದು ಈ ಗುಣಗಳೆಲ್ಲ ಅವನ ಸ್ವಭಾವವೇ, ಅವನ ಸ್ವರೂಪವೇ ಹೊರತು ಹೊರಗಿನಿಂದ ಬಂದಂತಲ್ಲ, ಆರೋಪಿತವಲ್ಲ ಅಂತ ತಿಳಿಸುತ್ತೆ. ಅದ್ಭುತ. ಅಂದ್ರೆ
ವಿಷ್ಣುವನ್ನೋ ಹೆಸರೇ ಅವನ ಶಕ್ತಿ, ವ್ಯಾಪ್ತಿ, ಪ್ರೇರಕತ್ವ ಮತ್ತೆ ಇವೆಲ್ಲ ಅವನ ಸಹಜ ಗುಣಗಳು ಅಂತ ಹೇಳ್ಬಿಡುತ್ತೆ. ಹೌದು, ನಿಖರವಾಗಿ. ಮತ್ತು ಈ ಮೂರು ಮುಖ್ಯ ಗುಣಗಳು ಬಲ, ವ್ಯಾಪ್ತಿ, ಸರ್ವಪ್ರೇರಕತ್ವ ಇವು ವೇದ ಮಂತ್ರಗಳನ್ನ ಅಕ್ಷರಗಳ ಸಂಯೋಜನೆಗಳಲ್ಲಿ ಅಡಗಿದೆ ಅಂತ ಉಪನಿಷತ್ ಹೇಳುತ್ತೆ. ಯಾರು ಇದನ್ನ ತಿಳಿದು ಅನುಸಂಧಾನ ಮಾಡ್ತಾರೋ ಅವರು ಶಕ್ತಿ, ವ್ಯಾಪ್ತಿ ಮತ್ತು ಕೊನೆಗೆ ಮುಕ್ತಿಯನ್ನ ಪಡಿತಾರೆ ಅಂತ ಫಲಶ್ರುತಿಯೂ ಇದೆ. ಇದು ಬರೀ ಅಕ್ಷರ ಅಲ್ಲ, ಅದರ ಹಿಂದಿನ ಅರ್ಥಚಿಂತನೆ ಎಷ್ಟು ಮುಖ್ಯ ಅನ್ನೋದನ್ನ ತೋರಿಸುತ್ತೆ. ಇದು ನಿಜಕ್ಕೂ ಒಂದು ಹೊಸ ದೃಷ್ಟಿಕೋನ ಕೊಡ್ತಾ ಇದೆ. ಹಾಗಾದ್ರೆ ಈ ವಿಷ್ಣುವಿನ ಗುಣಗಳನ್ನ ಗಾಯತ್ರಿ ಮಂತ್ರದ ಪದಗಳ ಜೊತೆ ಹೇಗೆ ಜೋಡಿಸಿದ್ದಾರೆ? ಲೇಖಕರು ಇದನ್ನ ಹೇಗೆ ವಿವರಿಸ್ತಾರೆ? ಇದು ಬಹಳ ಕುತೂಹಲಕಾರಿ ಪ್ರಶ್ನೆ. ಲೇಖಕರು ಹೇಳೋದೇನೆಂದ್ರೆ, ಹೇಗೆ ವಿಷ್ಣು ಅನ್ನೋ ಹೆಸರಿನ ಅಕ್ಷರಗಳು ಈ ಗುಣಗಳನ್ನು ಸೂಚಿಸ್ತವೋ ಹಾಗೇನೆ ಗಾಯತ್ರಿ ಮಂತ್ರದ ಮುಖ್ಯವಾದ ಪದಗಳು ಕೂಡ ಇದೇ ಗುಣಗಳನ್ನು ಧ್ವನಿಸುತ್ತವೆ ಅಂತ. ಓಕೆ. ಇಲ್ಲಿ ಒಂದು ಸೂಕ್ಷ್ಮವಾದ ವಿಷಯ ಇದೆ. ಭಗವಂತನ ಗುಣಗಳು ನಿಜವಾಗ್ಲೂ ಬೇರೆ ಬೇರೆ ಅಲ್ಲ, ಅವೆಲ್ಲ ಅಖಂಡ, ಒಂದೇ. ಹೌದು. ಆದರೆ ವೇದದ ಭಾಷೆಗೆ ಒಂದು ವಿಶೇಷ ಶಕ್ತಿ ಇದೆ. ಅದರಿಂದ ಕೆಲವು ಪದಗಳನ್ನ ಹೇಳುವಾಗ ನಾವು ಆ ಪದಕ್ಕೆ ಹೆಚ್ಚು ಸಂಬಂಧಪಟ್ಟ ಒಂದು ನಿರ್ದಿಷ್ಟ ಗುಣದ ಮೇಲೆ ನಮ್ಮ ಗಮನವನ್ನು ಫೋಕಸ್ ಮಾಡ್ಬೋದು. ಇದು ಗುಣಗಳನ್ನ ವಿಭಜನೆ ಮಾಡೋದಲ್ಲ, ಚಿಂತನೆಗೆ ಅನುಕೂಲ ಮಾಡಿಕೊಡೋದಷ್ಟೇ. ಸರಿ. ಗುಣಗಳು ಒಂದೇ ಆದ್ರೂ ಅನುಕೂಲಕ್ಕಾಗಿ ನಿರ್ದಿಷ್ಟ ಪದದ ಮೂಲಕ ನಿರ್ದಿಷ್ಟ ಗುಣವನ್ನ ಚಿಂತಿಸಬಹುದು. ಇದು ಅರ್ಥ ಆಯ್ತು. ಹಾಗಾದ್ರೆ ಗಾಯತ್ರಿ ಮಂತ್ರದ ಪದಗಳ ಮೂಲಕ ಇದನ್ನ ಸ್ವಲ್ಪ ವಿವರಿಸಬಹುದಾ? ಉದಾಹರಣೆಗೆ? ಖಂಡಿತ. ಲೇಖನದಲ್ಲಿ ವಿವರಿಸಿದ ಹಾಗೆ ನೋಡೋಣ. ಮೊದಲಿಗೆ ತತ್. ಮೊದಲನೇ ಪದ. ತತ್ ಅಂದ್ರೆ ಅದು, ಆ ಪ್ರಸಿದ್ಧವಾದದ್ದು. ಇದು ಮುಖ್ಯವಾಗಿ ಭಗವಂತನ ವ್ಯಾಪ್ತಿಯನ್ನ ಸೂಚಿಸುತ್ತೆ. ಅವನು ಎಲ್ಲ ಕಾಲ ಎಲ್ಲ ದೇಶಗಳಲ್ಲಿ ವ್ಯಾಪ್ತನಾಗಿರೋದ್ರಿಂದಲೇ ಅಲ್ಲಿರೋ ಎಲ್ಲವನ್ನೂ ಪ್ರೇರೇಪಿಸಬಲ್ಲ ಶಕ್ತಿಯುಳ್ಳವನು. ಹಾಗಾಗಿ ತತ್ ಅಂತ ಹೇಳುವಾಗ ಅವನ ಈ ಸರ್ವವ್ಯಾಪಕತ್ವ ಮತ್ತೆ ಸರ್ವಪ್ರೇರಕತ್ವವನ್ನ ಮನಸ್ಸಲ್ಲಿ ಚಿಂತಿಸಬಹುದು. ಅಂದ್ರೆ ಆ ಚಿಕ್ಕ ತತ್ ಪದದಲ್ಲೇ ಅವನ ಎಲ್ಲೆಡೆ ಇರುವಿಕೆ, ಎಲ್ಲವನ್ನೂ ನಡೆಸೋ ಶಕ್ತಿ ಅಡಗಿದೆ. ಅದ್ಭುತ. ಮುಂದಿನ ಪದ ಸವಿತೃಹು. ಹೌದು, ಮುಂದೆ ಬರೋದು ಸವಿತೃ. ಇದರ ಸಾಮಾನ್ಯ ಅರ್ಥ ಸೃಷ್ಟಿಕರ್ತ ಅಂತ. ಹೌದು. ಆದ್ರೆ ಈ ಲೇಖನದ ದೃಷ್ಟಿಯಿಂದ ನೋಡಿದ್ರೆ ಇಲ್ಲೊಂದು ಆಳವಾದ ಅರ್ಥ ಇದೆ. ಭಗವಂತ ನೇರವಾಗಿ ತಾನೇ ಸೃಷ್ಟಿ ಮಾಡಲ್ಲ. ಸೃಷ್ಟಿ ಕಾರ್ಯಕ್ಕಂತ ನೇಮಕಾಗಿರೋ ಬ್ರಹ್ಮಾದಿ ದೇವತೆಗಳನ್ನ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಪ್ರೇರೇಪಿಸ್ತಾನೆ. ಹಾಗಾ? ಹೌದು. ಈ ರೀತಿ ಪರೋಕ್ಷವಾಗಿ ಸೃಷ್ಟಿಯನ್ನ ಕಂಟ್ರೋಲ್ ಮಾಡೋಕೆ, ಪ್ರೇರೇಪಿಸೋಕೆ ಅವನಿಗೆ ಅಪಾರವಾದ ಬಲ ಮತ್ತು ಎಲ್ಲೆಡೆ ಇರೋ ವ್ಯಾಪ್ತಿ, ಕಾಲ, ದೇಶ, ಗುಣಗಳ ದೃಷ್ಟಿಯಿಂದ ಇದು ಅತ್ಯಗತ್ಯ. ಹೌದು, ಬೇಕೇ ಬೇಕು. ಹಾಗಾಗಿ ಸವಿತೃ ಪದವನ್ನ ಚಿಂತಿಸುವಾಗ ವಿಷ್ಣುವಿನ ಈ ಮೂರೂ ಗುಣಗಳು ಪ್ರೇರಕತ್ವ, ವ್ಯಾಪ್ತಿ, ಬಲ ಒಟ್ಟಿಗೆ ಬರ್ತವೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ತತ್ನಲ್ಲಿ ವ್ಯಾಪ್ತಿ ಮತ್ತು ಪ್ರೇರಕತ್ವ ಮುಖ್ಯವಾದ್ರೆ ಸವಿತೃನಲ್ಲಿ ಮೂರು ಗುಣಗಳು ಸೇರ್ಕೊಳ್ತವೆ. ಹಾಗಾದ್ರೆ ದೇವಸ್ಯ ಪದದಲ್ಲೂ ಇದೇ ತರ ಆಳವಾದ ಅರ್ಥ ಇದೆಯಾ? ಖಂಡಿತ ಇದೆ. ದೇವಸ್ಯ ಪದವನ್ನ ನೋಡೋಣ. ಇದರ ಅರ್ಥ ಪ್ರಕಾಶಿಸುವವನ ಅಥವಾ ಕ್ರೀಡಿಸುವವನ ಅಂತ. ಆದರೆ ತಾತ್ವಿಕವಾಗಿ ಸ್ವತಂತ್ರವಾಗಿ ಜಗತ್ತಿನ ಎಲ್ಲಾ ವ್ಯವಹಾರಗಳನ್ನ ನಡೆಸುವನು ಅಂತ ಅರ್ಥ ಬರುತ್ತೆ. ಓಕೆ. ಅವನು ತನ್ನ ಪ್ರೇರಕತ್ವ ಶಕ್ತಿಯಿಂದ ದೇವತೆಗಳು, ಜೀವರ ಮೂಲಕ ಎಲ್ಲವನ್ನೂ ಕಂಟ್ರೋಲ್ ಮಾಡ್ತಾನೆ. ಹೀಗೆ ಸರ್ವತಂತ್ರ ಸ್ವತಂತ್ರನಾಗಿ ಇರಬೇಕು ಅಂದ್ರೆ ಅವನಿಗೆ ಎಲ್ಲೆಡೆಯೂ ಇರುವ ವ್ಯಾಪ್ತಿ ಮತ್ತು ಅಸಾಧಾರಣವಾದ ಬಲ ಬೇಕೇ ಬೇಕು. ಹೌದು, ಇಲ್ಲಾಂದ್ರೆ ಕಂಟ್ರೋಲ್ ಮಾಡಕ್ಕಾಗಲ್ಲ. ಕರೆಕ್ಟ್. ಹೀಗಾಗಿ ದೇವಸ್ಯ ಪದದ ಚಿಂತನೆಯಲ್ಲೂ ಈ ಮೂರು ಗುಣಗಳ ಅನುಸಂಧಾನ ಅಡಕವಾಗಿದೆ. ಹಾಗಾದ್ರೆ ಗಾಯತ್ರಿಯ ಮೊದಲ ಭಾಗದ ಮುಖ್ಯ ಪದಗಳಲ್ಲೆಲ್ಲ ವಿಷ್ಣುವಿನ ಈ ಮೂಲಭೂತ ಗುಣಗಳನ್ನು ನಾವು ಕಾಣಬಹುದು. ಇನ್ನು ಪ್ರಾರ್ಥನಾ ಭಾಗ ಇದೆಯಲ್ಲ, ಧಿಯೋ ಯೋ ನಃ ಪ್ರಚೋದಯಾತ್, ಇದರ ವಿಶೇಷತೆ ಏನು? ಇದು ಅತ್ಯಂತ ವಿಶೇಷವಾದ ಭಾಗ ಅಂತ ಹೇಳಬಹುದು. ಧಿಯೋ ಯೋ ನಃ ಪ್ರಚೋದಯಾತ್, ಯಾರು ನಮ್ಮ ಬುದ್ಧಿಗಳನ್ನ ಪ್ರೇರೇಪಿಸುವನೋ, ಅಥವಾ ಸರಳವಾಗಿ ನಮ್ಮ ಬುದ್ಧಿಗಳನ್ನ ಸನ್ಮಾರ್ಗದಲ್ಲಿ ಪ್ರೇರೇಪಿಸಲಿ. ಹೌದು, ನಾವು ಸಾಮಾನ್ಯವಾಗಿ ಒಳ್ಳೆ ಬುದ್ಧಿ ಕೊಡು ಅಂತ ಪ್ರಾರ್ಥನೆ ಮಾಡ್ತೀವಿ. ಹೌದು. ಆದರೆ ಈ ವಿಷ್ಣುನಾಮಾನುಸಂಧಾನದ ದೃಷ್ಟಿಯಿಂದ ನೋಡಿದ್ರೆ ಇದರ ಅರ್ಥ ಇನ್ನೂ ಆಳವಾಗಿದೆ. ನಾವಿಲ್ಲಿ ಬರೀ ಲೌಕಿಕ ಜ್ಞಾನವನ್ನಷ್ಟೇ ಕೇಳ್ತಾ ಇಲ್ಲ. ಹೌದಾ? ಬದಲಿಗೆ ಗಾಯತ್ರಿ ಮಂತ್ರದ ಪದಗಳಲ್ಲೇ ಅಡಗಿರುವ ವಿಷ್ಣುವಿನ ಆ ಆಳವಾದ ಅರ್ಥ ಇದೆಯಲ್ಲ, ಅವನ ಪ್ರೇರಕತ್ವ, ವ್ಯಾಪ್ತಿ, ಬಲ, ಅದನ್ನು ಸರಿಯಾಗಿ ಗ್ರಹಿಸೋಕೆ ಬೇಕಾದ ಪ್ರೇರಣೆಯನ್ನೇ, ಆ ತಿಳುವಳಿಕೆಯ ಶಕ್ತಿಯನ್ನೇ, ಆ ಪ್ರಚೋದನೆಯನ್ನೇ ನಾವು ಆ ಭಗವಂತನಲ್ಲಿ ಕೇಳ್ತಾ ಇದ್ದೀವಿ.
ವಾವ್! ಇದು ನಿಜಕ್ಕೂ ಒಂದು ಅದ್ಭುತವಾದ ಹೊಳಹು. ಅಂದ್ರೆ ಮಂತ್ರವೇ ಅದರ ಅರ್ಥವನ್ನ ತಿಳಿಯೋಕೆ ಸಾಧನ ಮತ್ತೆ ಆ ತಿಳುವಳಿಕೆಯನ್ನ ಕೊಡು ಅಂತ ಪ್ರಾರ್ಥಿಸೋ ಮಾರ್ಗವೂ ಹೌದು. ಮಂತ್ರದೊಳಗೆ ಅದರ ಅರಿವನ್ನ ಬೇಡೋ ಪ್ರಾರ್ಥನೆ ಅಡಗಿದೆ. ನಿಖರವಾಗಿ ಮಂತ್ರದ ದೇವತೆಯಾದ ವಿಷ್ಣುವಿನಲ್ಲೇ ಆ ಮಂತ್ರದ ಅರ್ಥವನ್ನ ತಿಳಿಯುವ ಶಕ್ತಿಯನ್ನ ಬೇಳೋದು. ಲೇಖನದಲ್ಲಿ ನಾರಾಯಣಾಕ್ಷಾಕ್ಷರಾರೂಢತೆಯ ಮತ್ತು ಪ್ರಜ್ಞಾನಾರೂಢತೆಯ ಅನ್ನೋ ಇನ್ನೂ ಆಳವಾದ ಚಿಂತನೆಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಸರಳವಾಗಿ ಹೇಳೋದಾದ್ರೆ ನಾರಾಯಣನೇ ಈ ಮಂತ್ರದ ಅಕ್ಷರಗಳಿಗೂ ಅವುಗಳ ಅರ್ಥವಾದ ಗುಣಗಳಿಗೂ ಆಧಾರ, ಮತ್ತು ಈ ಗುಣಗಳನ್ನ ಭಗವಂತನ ಸಹಜವಾದ ಜ್ಞಾನ ಸ್ವರೂಪದಲ್ಲಿ ಚಿಂತಿಸೋದು. ಇವೆಲ್ಲ ಅನುಸಂಧಾನದ ಇನ್ನೂ ಸೂಕ್ಷ್ಮವಾದ ಹಂತಗಳು. ಇದು ನಿಜಕ್ಕೂ ಬಹಳ ಗಹನವಾದ ವಿಚಾರ. ಇಷ್ಟೆಲ್ಲ ಆಳವಾದ ಅರ್ಥಗಳನ್ನ ಪ್ರತಿನಿತ್ಯ ಗಾಯತ್ರಿ ಜಪ ಮಾಡುವಾಗ ಒಬ್ಬ ಸಾಮಾನ್ಯ ಸಾಧಕ ನೆನಪಲ್ಲಿ ಇಟ್ಕೊಂಡು ಅನುಸಂಧಾನ ಮಾಡೋದು ಸ್ವಲ್ಪ ಕಷ್ಟ ಆಗೋದು ಅನ್ಸುತ್ತೆ ಅಲ್ವಾ? ಹೌದು, ಖಂಡಿತವಾಗಿಯೂ ಅದು ಸುಲಭ ಅಲ್ಲ. ಅದಕ್ಕೇನೆ ಲೇಖಕರು ಒಂದು ಬಹಳ ಪ್ರಾಕ್ಟಿಕಲ್ ಆದ ವಾಸ್ತವಿಕವಾದ ಸಲಹೆ ಕೊಡ್ತಾರೆ. ಪ್ರತಿದಿನ ಜಪ ಮಾಡುವಾಗ ಇಷ್ಟು ವಿಸ್ತಾರವಾಗಿ ಅರ್ಥಚಿಂತನೆ ಮಾಡೋದು ಕಷ್ಟ ಆದ್ರೂ ಕನಿಷ್ಠ ಪಕ್ಷ ಕುತೂಹಲದಿಂದ, ಶ್ರದ್ಧೆಯಿಂದ ಈ ಗಾಯತ್ರಿ ಸುಧಾ ಸೌರಭದಂತಹ ಪುಸ್ತಕಗಳನ್ನು ಓದಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದ್ರಿಂದಲೂ ಗಾಯತ್ರಿ ಮಂತ್ರದ ಮಹಿಮೆ, ಅದರ ಹಿಂದಿನ ತತ್ವಗಳ ಪರಿಚಯ ಆಗುತ್ತೆ. ಓದುವುದರಿಂದಲೂ ಜ್ಞಾನ ಸಿಗುತ್ತೆ. ಹೌದು, ಇದರಿಂದ ನಮ್ಮ ಜ್ಞಾನ ಅಂದ್ರೆ ಪ್ರಜ್ಞಾನ ವೃದ್ಧಿಯಾಗುತ್ತೆ. ಹೀಗೆ ಅಧ್ಯಯನ ಮಾಡೋದು ಒಂದು ರೀತಿಯ ಉಪಾಸನೆ ಸರಿ. ಓಕೆ. ನೇರವಾಗಿ ಜಪ ಮಾಡೋಕೆ ಸಾಧ್ಯ ಆಗದಿದ್ರೂ ಅಥವಾ ಜಪ ಮಾಡುವಾಗ ಇಷ್ಟು ಆಳವಾಡಿ ಚಿಂತನೆ ಮಾಡೋಕೆ ಆಗದಿದ್ರೂ ಈ ರೀತಿ ಅಧ್ಯಯನ ಮಾಡೋದ್ರಿಂದ ಗಾಯತ್ರಿಯ ಅರ್ಥಚಿಂತನೆಯ ಲಾಭ ಸಿಗುತ್ತೆ. ಇದು ಜ್ಞಾನ ಯಜ್ಞದ ಒಂದು ಭಾಗ ಆಗುತ್ತೆ. ಹಾಗಾದ್ರೆ ಕೇವಲ ಜಪ ಮಾತ್ರ ಅಲ್ಲ, ಅದರ ಅರ್ಥವನ್ನ ತಿಳ್ಕೊಳ್ಳೋಕೆ ಶ್ರದ್ಧೆಯಿಂದ ಓದೋದು ಕೇಳೋದು ಕೂಡ ತುಂಬಾ ಮುಖ್ಯ. ಖಂಡಿತ. ಮತ್ತೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಹೇಳ್ತಾನಲ್ಲ, ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ. ಅಂದ್ರೆ ಎಲ್ಲಾ ಯಜ್ಞಗಳಲ್ಲಿ ಜಪಯಜ್ಞ ಅತ್ಯಂತ ಶ್ರೇಷ್ಠ, ಅದು ನನ್ನ ಸ್ವರೂಪವೇ ಆಗಿದೆ ಅಂತ. ಹೌದು. ಹಾಗಾಗಿ ಗಾಯತ್ರಿ ಜಪವನ್ನ ಬರೀ ಒಂದು ಕರ್ತವ್ಯ ಅಂತ ಯಾಂತ್ರಿಕವಾಗಿ ಮಾಡೋದಕ್ಕಿಂತ ಇದೊಂದು ಶ್ರೇಷ್ಠವಾದ ಯಜ್ಞ, ಭಗವಂತನ ನೇರವಾದ ಆರಾಧನೆಯನ್ನು ಶ್ರದ್ಧಾಪೂರ್ವಕವಾದ ಭಾವನೆಯಿಂದ ಮಾಡೋದು ಬಹಳ ಮುಖ್ಯ. ಅರ್ಥಾನುಸಂಧಾನದ ಜೊತೆಗೆ ಈ ಯಜ್ಞ ಭಾವನೆ ಇದೆಯಲ್ಲ, ಇದು ಕೂಡ ನಮ್ಮ ಆಚರಣೆಯನ್ನ ಉನ್ನತ ಮಟ್ಟಕ್ಕೆ ತಗೊಂಡೋಗುತ್ತೆ. ಯತೀಂದ್ರ ರಾಮನಾಥ ಭಟ್ಟರ ವಿಷ್ಣುನಾಮಾನುಸಂಧಾನ ಲೇಖನವು ಗಾಯತ್ರಿ ಮಂತ್ರವನ್ನ ಬರೀ ಶಬ್ದಗಳ ಗುಂಪು ಅಂತ ನೋಡದೆ ಅದನ್ನ ವಿಷ್ಣುರೂಪಿ ಪರಮಾತ್ಮನ 3 ಮುಖ್ಯ ಗುಣಗಳಾದ ಸರ್ವವ್ಯಾಪಕತೆ ಅಂದ್ರೆ ವ್ಯಾಪ್ತಿ, ಎಲ್ಲರನ್ನೂ ಪ್ರೇರೇಪಿಸೋ ಶಕ್ತಿ ಅಂದ್ರೆ ಪ್ರೇರಕತ್ವ, ಮತ್ತೆ ಅಪರಿಮಿತವಾದ ಬಲ, ಇದನ್ನ ಅರಿತುಕೊಳ್ಳೋಕೆ ಅನುಭವಿಸೋಕಿರೋ ಒಂದು ದಾರಿ ಅಂತ ತೋರಿಸ್ಕೊಡುತ್ತೆ. ಹೌದು, ಅದೇ ಅತ್ಯಂತ ಮುಖ್ಯವಾದ ಅಂಶ. ನಮ್ಮ ದಿನನಿತ್ಯದ ಸಂಧ್ಯಾವಂದನೆ ಇರಬಹುದು, ಗಾಯತ್ರಿ ಜಪ ಇರಬಹುದು, ಆ ಸಮಯದಲ್ಲಿ ಈ ತಿಳುವಳಿಕೆಯನ್ನ ಪೂರ್ತಿಯಾಗಿ ಅಲ್ಲದಿದ್ರೂ ನಮ್ಮ ಶಕ್ತಿಗೆ ಅನುಸಾರವಾಗಿ ಸ್ವಲ್ಪವಾದ್ರೂ ಮನಸ್ಸಿಗೆ ತಂದುಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಆ ಸರಳವಾದ ಆಚರಣೆಗೆ ಒಂದು ಹೊಸ ಆಯಾಮ ಸಿಗುತ್ತೆ. ಹೌದು, ಒಂದು ವಿಶೇಷವಾದ ಚೈತನ್ಯ ಬಂದ ಹಾಗೆ ಆಗುತ್ತೆ. ಹೌದು, ಆಗ ಅದು ಬರೀ ಒಂದು ಕರ್ಮವಾಗಿ ಉಳಿಯಲ್ಲ, ಜ್ಞಾನಪೂರ್ವಕವಾದ ಭಗವಂತನಿಗೆ ಹತ್ತಿರ ಮಾಡೋ ಒಂದು ಶಕ್ತಿಯುತವಾದ ಸಾಧನ ಆಗುತ್ತೆ. ಖಂಡಿತ. ಸರಿ, ಮುಗಿಸೋ ಮೊದಲು ಕೇಳುಗಳು ಸ್ವಲ್ಪ ಯೋಚನೆ ಮಾಡೋಕೆ ಒಂದು ಪ್ರಶ್ನೆಯನ್ನ ಕೇಳೋಣವೇ? ಖಂಡಿತ, ಕೇಳಿ. ಈ ಆಕಾರದಲ್ಲಿ ಜೀವನದಲ್ಲಿ ಕಷ್ಟಗಳು ಬಂದಾಗ, ದುಃಖದ ಸಮಯದಲ್ಲೂ ಭಗವಂತನನ್ನ ಸ್ಮರಿಸ್ಬೇಕು, ಅವನ ಗುಣಗಳನ್ನ ಅನುಸಂಧಾನ ಮಾಡಬೇಕು ಅನ್ನೋ ಒಂದು ಸೂಚನೆ ಇದೆ. ಹೌದು. ನಾವು ಇವತ್ತು ಚರ್ಚೆ ಮಾಡಿದ ಗಾಯತ್ರಿಯ ಆಳವಾದ ಅರ್ಥಗಳು, ವಿಷ್ಣುವಿನ ಅಚಲವಾದ ಬಲ ಮತ್ತು ಎಲ್ಲವನ್ನೂ ಒಳಗೊಂಡಿರೋ, ಕಂಟ್ರೋಲ್ ಮಾಡೋ ಅವನ ವ್ಯಾಪ್ತಿ, ಇವುಗಳನ್ನ ನೆನ್ಪಿಸ್ಕೊಂಡ್ರೆ ಕಷ್ಟದ ಸಂದರ್ಭಗಳನ್ನ ನಾವು ಎದುರಿಸೋ ರೀತಿಯಲ್ಲಿ ನಮ್ಮ ಮನೋಭಾವದಲ್ಲಿ ಏನಾದ್ರೂ ಬದಲಾವಣೆ ತರೋಕ್ ಸಾಧ್ಯನಾ? ಇದು ಬಹಳ ಮುಖ್ಯವಾದ ಮತ್ತೆ ಇಂದಿನ ಕಾಲಕ್ಕೆ ತುಂಬಾನೇ ಪ್ರಸ್ತುತವಾದ ಚಿಂತನೆ. ಕಷ್ಟದ ಸಮಯದಲ್ಲಿ ಎಲ್ಲವೂ ಕೈಮೀರಿ ಹೋಗ್ತಾ ಇದೆ ಅನ್ಸಿದಾಗ ಭಗವಂತನ ಆ ಅಪಾರವಾದ ಅಚಲವಾದ ಬಲವನ್ನ ಮತ್ತು ಅವನು ಎಲ್ಲೆಡೆಯೂ ವ್ಯಾಪ್ತನಾಗಿ ನಮ್ಮ ಜೊತೆಗೆ ಇದ್ದಾನೆ ಅನ್ನೋ ಅರಿವನ್ನ ಮನಸ್ಸಿಗೆ ತಂದುಕೊಂಡ್ರೆ ಅದು ನಮಗೆ ಎಂಥ ಧೈರ್ಯ, ಸ್ಥೈರ್ಯ, ಸಮಾಧಾನವನ್ನ ಕೊಡ್ಬೋದು ಅನ್ನೋದನ್ನ ಬಹುಶಃ ಪ್ರತಿಯೊಬ್ಬರೂ ತಮ್ಮ ಅನುಭವದಲ್ಲೇ ಕಂಡುಕೊಳ್ಳೋಕೆ ಪ್ರಯತ್ನ ಪಡ್ಬೋದು. ಹೌದು. ಬಹುಶಃ ಆ ಅನುಸಂಧಾನವೇ ಕಷ್ಟವನ್ನ ಎದುರಿಸೋ ಶಕ್ತಿಯನ್ನ ಕೊಡ್ಬೋದೇನೋ.